ಬನ್ನಿ, ದೇಶ ಕಂಡ ಅದ್ಭುತ ನಾಯಕ ನರೇಂದ್ರ ಮೋದಿಜಿ ಗೆಲ್ಬೇಕಂದ್ರೆ ನಾವು ಬಿಜೆಪಿಗೆ ವೋಟ್ ಹಾಕೋಣ. ಹೌದು ಹೌದು, ನೀವ್ ಹೇಳೋದು ಸರಿ ಇದೆ. ನಿಲ್ಲಿ ಎಲ್ಲ ಹೋಗ್ತಿದ್ದೀರಾ? ಭಾರತದ ಅಭಿವೃದ್ಧಿಯ ಹರಿಕಾರ ಮೋದಿಗೆ ವೋಟ್ ಹಾಕಕ್ ಹೋಗ್ತಾ ಇದೀವಿ. ಮೋದಿ ಏನ್ ಮಾಡಿದ್ದಾರೆ ದೇಶಕ್ಕೆ? ಏನ್ರಿ ಮಾಡಿದ್ದಾರೆ? ಎರಡು 2014 ದೇಶದಲ್ಲಿ ಕೇವಲ 96,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು. 2024 ವೇಳೆಗೆ ಕೇವಲ 10 ವರ್ಷಗಳಲ್ಲಿ 1.5 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣವಾಗಿದೆ. 2014ರಲ್ಲಿ 3,20,000 ಕಿಲೋಮೀಟರ್ ಇದ್ದ ಗ್ರಾಮೀಣ ರಸ್ತೆ 2014ರಿಂದ 2024ವರೆಗೆ 10 ವರ್ಷಗಳ ಅಂತರದಲ್ಲಿ 3,75,000 ಕಿಲೋಮೀಟರ್ ಗ್ರಾಮೀಣ ರಸ್ತೆ ದೇಶಾದ್ಯಂತ ನಿರ್ಮಾಣವಾಗಿದೆ. 2014 ವೇಳೆಗೆ ದೇಶದ 24,000 ಕಿಲೋಮೀಟರ್ನಷ್ಟು ರೈಲ್ವೆ ಮಾರ್ಗಗಳು ವಿದ್ಯುದೀಕರಣ ಆಗಿದ್ದವು. 2024 ಹೊತ್ತಿಗೆ 100% ರೈಲ್ವೆ ಮಾರ್ಗಗಳು ಎಲೆಕ್ಟ್ರಿಫಿಕೇಶನ್ ಆಗಿರುತ್ತದೆ. 2014 ವೇಳೆಗೆ ದೇಶ ಆರ್ಥಿಕ ಸಂಕಷ್ಟದಲ್ಲಿತ್ತು. ಹೆಚ್ಚು ಸಾಲ ಪಡೆದು ರಾಷ್ಟ್ರ ದಿವಾಳಿಯಾಗುವ ಹಂತದಲ್ಲಿತ್ತು. 2024ರಲ್ಲಿ ಭಾರತ ವಿಶ್ವದ ಅತಿದೊಡ್ಡ 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ದೇಶದಲ್ಲಿ ಕೇವಲ 3.5 ಕೋಟಿ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ 2014ಕ್ಕೂ ಮೊದಲಿತ್ತು. 2024 ವೇಳೆಗೆ 13 ಕೋಟಿಗೂ ಹೆಚ್ಚು ಮನೆಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ದೊರೆತು ಜನಸಾಮಾನ್ಯನ ದಾಹ ತಣಿಸಿದೆ. 2014ಕ್ಕೂ ಮೊದಲು ದೇಶದಲ್ಲಿ ಹೈಸ್ಪೀಡ್ ಟ್ರೈನ್ಗಳ ಸಂಖ್ಯೆ 0. 2024ರಲ್ಲಿ ಸುಮಾರು 51 ವಂದೇ ಭಾರತ್ ಹೈಸ್ಪೀಡ್ ಟ್ರೈನ್ಗಳು ಸೇವೆ ನೀಡುತ್ತಿವೆ. ಬುಲೆಟ್ ಟ್ರೈನ್ ಸಂಚಾರಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. 2014ಕ್ಕೂ ಮೊದಲು ದೇಶದಲ್ಲಿ ಕೇವಲ 384 ಮೆಡಿಕಲ್ ಕಾಲೇಜುಗಳಿದ್ದು 2024 ವೇಳೆಗೆ ಸುಮಾರು 700 ಮೆಡಿಕಲ್ ಕಾಲೇಜುಗಳು ನಿರ್ಮಾಣವಾಗಿವೆ. 2014ಕ್ಕಿಂತ ಮೊದಲು ದೇಶದಲ್ಲಿ ಬರೇ 5 ನಗರಗಳಲ್ಲಿ ಮಾತ್ರ ಮೆಟ್ರೋ ಟ್ರೈನ್ ಇತ್ತು. 2024ಕ್ಕೆ ದೇಶದ 20 ನಗರಗಳಲ್ಲಿ ಮೆಟ್ರೋ ಟ್ರೈನ್ಗಳು ಓಡಾಡುತ್ತಿವೆ. 2014ಕ್ಕೂ ಮೊದಲು ದೇಶದಲ್ಲಿ 74 ವಿಮಾನ ನಿಲ್ದಾಣಗಳು ಮಾತ್ರ ಇದ್ದವು. ಉಡಾನ್ ಯೋಜನೆ ಮುಖೇನ 2024 ವೇಳೆಗೆ 149 ನಗರಗಳಲ್ಲಿ ವಿಮಾನ ನಿಲ್ದಾಣಗಳಾಗಿ ಜನಸಾಮಾನ್ಯ ಕೂಡ ಅಗ್ಗದ ವಿಮಾನ ಪ್ರಯಾಣ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೇವಲ 7 ಏಮ್ಸ್ ಆಸ್ಪತ್ರೆಗಳು 2014 ವೇಳೆಗೆ ಇದ್ದವು. 22ಕ್ಕೂ ಹೆಚ್ಚು ಏಮ್ಸ್ ಆಸ್ಪತ್ರೆಗಳು 2024 ವೇಳೆಗೆ ನಿರ್ಮಾಣವಾಗಿದೆ. 2014ಕ್ಕೂ ಮೊದಲು ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಕೇವಲ 400. 2024ರಲ್ಲಿ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ 1,100ಕ್ಕೆ ತಲುಪಿದೆ. 2014ರವರೆಗೆ ದೇಶದಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಗಳು ಕೇವಲ 6 ಕೋಟಿಯಷ್ಟು ಮಾತ್ರ. 2024 ವೇಳೆಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಪಡೆದವರ ಸಂಖ್ಯೆ ಬರೋಬ್ಬರಿ 90 ಕೋಟಿಯಷ್ಟು. 2014ಕ್ಕೆ ಮೊದಲು ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯ ಕನಸನ್ನು ಕಂಡಿರಲಿಲ್ಲ. 2024 ವೇಳೆಗೆ ದೇಶದ ಸರಿಸುಮಾರು 62% ಜನರು ಆನ್ಲೈನ್ UPI ಪೇಮೆಂಟ್ ಅನ್ನ ಬಳಸುತ್ತಿದ್ದಾರೆ. 2014ಕ್ಕೆ ಮೊದಲು G20 ಮೈತ್ರಿಕೂಟದ ಸದಸ್ಯತ್ವ ಪಡೆಯಲು ದೇಶ ಹೆಣಗಾಡಬೇಕಾಗಿತ್ತು. 2024 ವೇಳೆಗೆ G20 ಸಮ್ಮೇಳನವನ್ನು ಭಾರತದಲ್ಲಿಯೇ ನಡೆಸುವಷ್ಟು ಭಾರತ ಶಕ್ತಿಶಾಲಿಯಾಗಿದೆ. 2014ಕ್ಕೆ ಮೊದಲು ದೇಶದಲ್ಲಿ ಜನೌಷಧಿ ಕೇಂದ್ರಗಳೇ ಇರಲಿಲ್ಲ. 2024 ವೇಳೆಗೆ ದೇಶದಲ್ಲಿ 11,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ಬಡಜನರಿಗಾಗಿ ತೆರೆಯಲಾಗಿದೆ. 2014ಕ್ಕೆ ಮೊದಲು ಹೊಸ LPG ಕನೆಕ್ಷನ್ ಪಡೆಯಲು ಹಣ ನೀಡಿಯೂ ತಿಂಗಳುಗಳ ಕಾಲ ಕಾಯಬೇಕಾಗಿತ್ತು. 2024 ವೇಳೆಗೆ 9.6 ಕೋಟಿ ಮಹಿಳೆಯರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ LPG ಕನೆಕ್ಷನ್ಗಳನ್ನು ನೀಡಲಾಗಿದೆ. 2014ರವರೆಗೆ ಫಲಾನುಭವಿಗಳಿಗೆ ನೇರವಾಗಿ ಹಣ ಜಮೆ ಮಾಡುವ ಯಾವುದೇ ಯೋಜನೆ ಇರಲಿಲ್ಲ. 2024 ವೇಳೆಗೆ ಕೃಷಿ ಕ್ಷೇತ್ರ ಒಂದರಲ್ಲಿಯೇ
ಮಧ್ಯವರ್ತಿಗಳಿಲ್ಲದೆ 11.3 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಪ್ರೋತ್ಸಾಹ ಧನ ನೇರವಾಗಿ ಅವರ ಖಾತೆಗೆ ಜಮೆಯಾಗುತ್ತಿದೆ. 2014ಕ್ಕೆ ಮೊದಲು ರೈತರ ಬೆಳೆಗಳಿಗೆ ಯಾವುದೇ ವಿಮೆ ಇರಲಿಲ್ಲ. 2024ರ ವೇಳೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 1.33 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಕ್ಲೈಮ್ ಹಣ ರೈತರ ಖಾತೆಗೆ ನೇರವಾಗಿ ಜಮೆಯಾಗುತ್ತಿದೆ. ರೈತರ ಬೆಳೆಗೆ ಸುರಕ್ಷೆ ದೊರಕಿದೆ. 2014ಕ್ಕೂ ಮೊದಲು ನಮ್ಮ ದೇಶದ ಸದೃಢ ಪಾರಂಪರಿಕತೆಗೆ, ಸಂಸ್ಕೃತಿಗೆ, ಇತಿಹಾಸಕ್ಕೆ, ಧಾರ್ಮಿಕತೆಗೆ ಎಳ್ಳಷ್ಟು ಪ್ರಾಶಸ್ತ್ಯ ಇರಲಿಲ್ಲ. 2024ರಲ್ಲಿ ಭಾರತದ ಶ್ರೀಮಂತ ಸಂಸ್ಕೃತಿಗೆ ವಿಶ್ವವೇ ಮೆಚ್ಚಿ ತಲೆದೂಗುತ್ತಿದೆ. ಹೀಗೆ ನೂರಾರು ಜನಪರ, ರೈತಪರ, ಅಭಿವೃದ್ಧಿಪರ ಯೋಜನೆಗಳಿಂದ ಭಾರತದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಅಪ್ರತಿಮ ದೇಶಭಕ್ತ, ವಿಶ್ವದ ಅತ್ಯಂತ ಜನಪ್ರಿಯ ಲೋಕಪ್ರಿಯ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನ 3ನೇ ಅವಧಿಗೆ ಪ್ರಧಾನಿಯನ್ನಾಗಿಸುವ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸೋಣ. ಕೆಲವು ಕಥೆಗಳು ನೋಡಿದ್ರೆ ಭಯ ಆಗುತ್ತೆ, ಕೆಲವು ಕಥೆಗಳು ಕೇಳಿದ್ರೆ ಭಯ ಆಗುತ್ತೆ. ಈ ಕಥೆ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ.